Hello everyone, welcome to Sanmarga classes. Let us see question number 19 of chapter Reaching the Age of Adolescence. Mention the changes seen in adolescent boys. ಇಲ್ಲಿ ಅಡೋಲಿಸೆಂಟ್ ಬಾಯ್ಸ್ ಅಲ್ಲಿ ಯಾವ ಚೇಂಜಸ್ ಕಾಣುತ್ತೆ ಅಂತ ಕೇಳ್ತಿದ್ದಾರೆ. ಇವನು ಅಡೋಲಿಸೆನ್ಸ್ 11th ಇಯರ್ ಇಂದ 19 ಇಯರ್ ವರೆಗೆ ಏನಿದೆ ಅದನ್ನ ಅಡೋಲಿಸೆಂಟ್ಸ್ ಅಂತ ಕರಿತೀವಿ ಅಲ್ವಾ. ಈ ಟೈಮಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಅಲ್ಲಿ ಸಮ್ ಸೈಕಾಲಜಿಕಲ್, ಬಯೋಲಾಜಿಕಲ್ ಆಸ್ ವೆಲ್ ಆಸ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ಯಾವ್ಯಾವುದು ಅಡೋಲಿಸೆಂಟ್ ಬಾಯ್ಸ್ ಅಲ್ಲಿ ಕಂಡುಬರೋ ಚೇಂಜಸ್ ಅಂತ ಕೇಳ್ತಿದ್ದಾರೆ. ವಾಯ್ಸ್ ಬಾಕ್ಸ್ ಕ್ರ್ಯಾಕಿಂಗ್ ನೀವು ನೋಡಿರ್ಬೋದು. ಬಾಯ್ಸ್ ಅಲ್ಲಿ ಮೊದ್ಲು ಯಾವ ತರ ವಾಯ್ಸ್ ಇರುತ್ತೆ, ಅದೇ ಸ್ವಲ್ಪ ವರ್ಷ ಆದ್ಮೇಲೆ ವಾಯ್ಸ್ ಅದೇ ತರ ಇರೋಲ್ಲ ಅಲ್ವಾ. ಅಲ್ಲಿ ವಾಯ್ಸ್ ಬಾಕ್ಸ್ ಕ್ರ್ಯಾಕಿಂಗ್ ಅಂತ ಕರಿತೀವಿ. ಇಲ್ಲಿ ಏನಾಗಿರುತ್ತೆ, ವಾಯ್ಸ್ ಬಾಕ್ಸ್ ಏನಿದೆ ಅದರಲ್ಲಿ ವೋಕಲ್ ಕಾರ್ಡ್ ಇರುತ್ತಲ್ಲ, ಆ ವೋಕಲ್ ಕಾರ್ಡ್ ಥಿಕ್ ಆಗುತ್ತೆ. ಧ್ವನಿ ಒಡೆಯುವುದು ಅಂತ ಹೇಳ್ತೀವಿ ವಾಯ್ಸ್ ಅಲ್ಲಿ ಅಲ್ವಾ. ವಾಯ್ಸ್ ಬಾಕ್ಸ್ ಕ್ರ್ಯಾಕಿಂಗ್. ಹೇರ್ ಗ್ರೋತ್ ಅರೌಂಡ್ ದ ಆರ್ಮ್ಪಿಟ್ಸ್ ಅಂಡ್ ಜೆನಿಟಲ್ಸ್ ಮತ್ತೆ ಆರ್ಮ್ಪಿಟ್ಸ್ ಅಲ್ಲಿ ಹೇರ್ ಗ್ರೋತ್ ಆಗುವಂಥದ್ದು. ಹೇರ್ ಗ್ರೋತ್ ಆನ್ ಫೇಸ್ ಅಂಡ್ ಚೆಸ್ಟ್, ಫೇಸ್ ಅಲ್ಲಿ ಹೇರ್ ಗ್ರೋತ್ ಆಗುವಂಥದ್ದು, ಚೆಸ್ಟ್ ಅಲ್ಲಿ ಆಗುವಂಥದ್ದು. ಫೇಸ್ ಅಲ್ಲಿ ಹೇರ್ ಗ್ರೋತ್ ಆಗುತ್ತೆ ಅಲ್ವಾ. ಮೊಸ್ಟ್ಯಾಶ್ ಮತ್ತೆ ಬಿಯರ್ಡ್ ಅಂತ ಹೇಳಿರ್ತೀವಿ ನಾವು. ಈಸಿಲಿ ಇವರು ಮೇಲ್ ಅಥವಾ ಇವರು ಫಿಮೇಲ್ ಅಂತ ಹೇಳ್ಬಹುದು. ಈ ಯಾವ್ದು ಅಡೋಲಿಸೆನ್ಸ್ ಏಜಿಗೆ ಬಂದಿರ್ತಾರಲ್ಲ ಆ ಟೈಮಲ್ಲಿ ನಾವು ಇವರು ಮೇಲ್ ಮತ್ತೆ ಇವರು ಫಿಮೇಲ್ ಅಂತ ಹೇಳ್ಬಹುದು. ಆ ರೀತಿ ಚೇಂಜಸ್ ನಮ್ಗೆ ಕಾಣುತ್ತೆ. ಅಂಡ್ ಪೆನಿಸ್ ಇರೆಕ್ಷನ್ ಎಟ್ ನೈಟ್, ಪೆನಿಸ್ ಏನಾಗುತ್ತೆ ಎನ್ಲಾರ್ಜ್ ಆಗುತ್ತೆ, ಸಮ್ ಟೈಮ್ ಇರೆಕ್ಷನ್ ಆಗುತ್ತೆ. ದೀಸ್ ಆರ್ ಡಿಫರೆಂಟ್ ಚೇಂಜಸ್ ಸೀನ್ ಇನ್ ಅಡೋಲಿಸೆಂಟ್ ಬಾಯ್ಸ್. ಇದರಲ್ಲಿ ಜೊತೆಗೆ ಹೈಟ್ ಅಲ್ಲಿ ಜಾಸ್ತಿ ಆಗಬಹುದು, ಗ್ರೋತ್ ಏನಿರುತ್ತೆ ಅದು ಜಾಸ್ತಿ ಆಗಿರುತ್ತೆ. ಸೊ ಇದೆಲ್ಲ ವೆರಿ ಕಾಮನ್, ಎಲ್ಲ ಬಾಯ್ಸ್ ಅಲ್ಲೂ ಇದು ಕಾಮನ್ ಇರುತ್ತೆ. ಇಲ್ಲಿ ಏನೋ ಆಗ್ಬಿಟ್ಟಿದೆ ನನಗೆ ಈ ತರ ಟೆನ್ಷನ್ ಮಾಡ್ಕೊಳ್ಳೋದಂಥದ್ದೆಲ್ಲ ಏನಿರೋದಿಲ್ಲ. ಅಡೋಲಿಸೆನ್ಸ್ ಟೈಮ್ ಅಲ್ಲಿ ಇಟ್ ಈಸ್ ವೆರಿ ಕಾಮನ್. ಬಾಯ್ಸ್ ಮತ್ತೆ ಗರ್ಲ್ಸ್ ಅಲ್ಲಿ ಬೇರೆ ಬೇರೆ ಚೇಂಜಸ್ ಆಗುತ್ತೆ. ಅಡೋಲಿಸೆಂಟ್ ಬಾಯ್ಸ್ ಅಲ್ಲಿ ಈ ರೀತಿ ವಾಯ್ಸ್ ಬಾಕ್ಸ್ ಕ್ರ್ಯಾಕಿಂಗ್, ಹೇರ್ ಗ್ರೋತ್ ಅರೌಂಡ್ ಆರ್ಮ್ಪಿಟ್ಸ್ ಅಂಡ್ ಜಾನಿಟಲ್ಸ್, ಹೇರ್ ಗ್ರೋತ್ ಆನ್ ಫೇಸ್ and chest, penis erection at night. These are very common changes seen in adolescent boys. Thank you.